ಹಾಯ್ ಎವರಿವನ್, ಎಲ್ಲರೂ ಕೇಳ್ತಿದ್ರಲ್ಲ ಅಂಡರ್ ಟ್ಯಾಂಕ್ ವಾಟರ್ ಲೀಕೇಜ್ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಹೇಳ್ತಿದ್ರಲ್ಲ. ಬನ್ನಿ ಈ ವಿಡಿಯೋದಲ್ಲಿ ಅಂಡರ್ ವಾಟರ್ ಟ್ಯಾಂಕ್ ಲೀಕೇಜ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಆ ರೀತಿ ಇದನ್ನ ಟ್ಯಾಂಕ್ನ ಈ ರೀತಿ ಮಾಡೋದಕ್ಕೆ ಏನೇನು ಪ್ರೊಸೆಸಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಾಟರ್ ಲೀಕೇಜ್ ಪ್ರಾಬ್ಲಮ್ ಮತ್ತು ಬ್ಯಾಕ್ಟೀರಿಯಾ, ಫಂಗಸ್ ಇಂಥ ಪ್ರಾಬ್ಲಮ್ಗಳಿಗೆಲ್ಲ ಒಂದೇ ಸೊಲ್ಯೂಷನ್, ಅದು ಡಾಕ್ಟರ್ ಫಿಕ್ಸಿಟ್ ಅವರ ಡ್ಯಾಂಪ್ ಕಾರ್ಡ್ ಪೇಂಟ್. ಈ ಪೇಂಟನ್ನು ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ಲೀಕೇಜ್ ಪ್ರಾಬ್ಲಮ್ ಬರುವುದಿಲ್ಲ. ಬ್ಯಾಕ್ಟೀರಿಯಾ ಇಂತಹ ಸೂಕ್ಷ್ಮಾಣುಜೀವಿಗಳು ನೀರಿನಲ್ಲಿ ವಾಸ ಮಾಡಲು ಸಾಧ್ಯವಾಗುವುದಿಲ್ಲ. ನೀರು ಕೂಡ ಬೇಗನೆ ಕೆಡುವುದಿಲ್ಲ. ಈ ವಾಟರ್ ಪ್ರೂಫಿಂಗ್ ಪೇಂಟನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಟ್ಯಾಂಕನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಒಂದು ಡ್ರಾಪ್ ನೀರು ಕೂಡ ನಿಲ್ಲಬಾರದು. ನೀರು ನಿಲ್ಲದ ಹಾಗೆ ಟ್ಯಾಂಕನ್ನು ಡ್ರೈ ಮಾಡಬೇಕು. ಡ್ರೈ ಮಾಡೋದಕ್ಕೆ ನಾವು ಫ್ಯಾನನ್ನು ಯೂಸ್ ಮಾಡ್ತಾ ಇದ್ದೀವಿ. ಪೂರ್ತಿ ಡ್ರೈ ಏರಿಯಾ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇವಾಗ ಟ್ಯಾಂಕ್ ಪೂರ್ತಿಯಾಗಿ ಡ್ರೈ ಆಗಿದೆ. ಇವಾಗ ಪೇಂಟ್ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಆಗಲೇ ಹೇಳ್ದಂಗೆ ಇದು ಡಾಕ್ಟರ್ ಫಿಕ್ಸಿಟ್ ಅವರ ಡ್ಯಾಂಪ್ ಕಾರ್ಡ್ ಪೇಂಟ್, ಅಂದರೆ ವಾಟರ್ ಪ್ರೂಫಿಂಗ್ ಪೇಂಟ್. ಈ ಬಾಕ್ಸಲ್ಲಿ 2 ಬಾಕ್ಸ್ ಬರುತ್ತೆ. 2 ಪೇಸ್ಟ್ ಟೈಪಲ್ಲಿ ಇರುತ್ತದೆ. ಮೊದಲನೇದು ಬೇಸ್, ಸೆಕೆಂಡ್ನೇದು ಹಾರ್ಡ್ನರ್. ಈ ಬ್ಲೂ ಲೇಬಲ್ಗೆ ಕಾಣಿಸ್ತಿರೋದು ಬೇಸ್. ಈ ಬಾಕ್ಸಲ್ಲಿ ಇರೋ ಕ್ವಾಂಟಿಟಿ 500 ಗ್ರಾಮ್ಸ್. ಈ ರೆಡ್ ಲೇಬಲಲ್ಲಿ ಕಾಣಿಸ್ತಿರೋದು ಹಾರ್ಡ್ನರ್. ಇದರ ನೆಟ್ ಕ್ವಾಂಟಿಟಿ 500 ಗ್ರಾಮ್ಸ್. ಎರಡು ಕೂಡ ಸೇಮ್. ಈ ಪೇಸ್ಟ್ಗಳನ್ನು ನೀರನ್ನು ಹಾಕಿ ಎರಡನ್ನು ಪೇಂಟ್ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಟ್ಯಾಂಕ್ ಕೆಪಾಸಿಟಿ 7 ಫೀಟ್ ವಿಡ್ತ್, 7 ಫೀಟ್ ಹೈಟ್. ಅದಕ್ಕೆ ನಾವು 4 kg ಪೇಂಟನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಫಸ್ಟ್ ಕೋಟಿಂಗ್ಗೆ 2 kg, ಸೆಕೆಂಡ್ನೇ ಕೋಟಿಂಗ್ಗೆ 2 kg, ಒಟ್ಟು 4 kg. ಒನ್ kg ಪೇಸ್ಟ್ಗೆ 1/2 ಲೀಟರ್ ನೀರು ಹಾಕೋಬೇಕು. 2 kg ಪೇಸ್ಟ್ಗೆ 1 ಲೀಟರ್ ನೀರು ಹಾಕೋಬೇಕು. ಎರಡನ್ನು ಒಂದು ಬಕೆಟ್ಗೆ ಹಾಕಿ ಪೇಂಟ್ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಕಲರ್ ವೈಟ್ ಇರೋದರಿಂದ ನಾವು ಕಲರ್ ಮಿಕ್ಸ್ ಮಾಡ್ಕೋಬೇಕು. ವೈಟ್ ಪೇಂಟನ್ನು ಟ್ಯಾಂಕ್ಗೆ ಅಪ್ಲೈ ಮಾಡಬಾರ್ದು. ಸ್ವಲ್ಪ ಗಲೀಜಾದರೂ ಜಾಸ್ತಿ ಗಲೀಜಾಗಿರೋ ರೀತಿ ಕಾಣಿಸ್ತದೆ. ಅದಕ್ಕೆ ನಾವು ಕಲರ್ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಫಸ್ಟ್ ಕೋಟಿಂಗ್ಗೆ 2 kg ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಪೇಸ್ಟು ಪೇಂಟಾಗಿ ಕನ್ವರ್ಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವೈಟ್ ಪೇಂಟ್ಗೆ ಕಲರ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಏಷ್ಯನ್ ಕಂಪನಿಯ ಬ್ಲೂ ಸ್ಟೈನರ್ ಯೂಸ್ ಮಾಡ್ಕೊತಾ ಇದ್ದೀವಿ. ಈ ಸ್ಟೈನರ್ನ ನೆಟ್ ಕ್ವಾಂಟಿಟಿ 100 ml. ನಮಗೆ ಎಷ್ಟು ಬೇಕು ಕಲರು ಅಷ್ಟು ಮಾತ್ರ ಮಾಡ್ಕೋಬೇಕು. ಫಸ್ಟ್ ಕೋಟ್ಗೆ ಲೈಟಾಗಿ ಮಾಡ್ಕೋಬೇಕು, ಸೆಕೆಂಡ್ನೇ ಕೋಟ್ಗೆ ಡಾರ್ಕಾಗಿ ಮಾಡ್ಕೋಬೇಕು. ಯಾಕಂದರೆ ಲೈಟ್ ಮೇಲೆ ಡಾರ್ಕ್ ಹೊಡೆದ್ರೆ ಕಲರ್ ಬೇಗ ಕವರ್ ಆಗುತ್ತೆ. ಆದರೆ ಡಾರ್ಕ್ ಕಲರ್ ಮೇಲೆ ಲೈಟ್ ಕಲರ್ ಹೊಡೆದ್ರೆ ಯಾವತ್ತೂ ಕವರ್ ಆಗಲ್ಲ. ಇವಾಗ ಡಾಕ್ಟರ್ ಫಿಕ್ಸಿಟ್ ಕಂಪನಿಯ ಡ್ಯಾಂಪ್ ಕಾರ್ಡ್ ಪೇಸ್ಟನ್ನು ಪೇಂಟ್ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ಯಾನ್ ಹಾಕಿದ್ರಿಂದ ಟ್ಯಾಂಕ್ ಏರಿಯಾ ಫುಲ್ ಡ್ರೈ ಆಗಿದೆ. ಇವಾಗ ಅಪ್ಲೈ ಮಾಡಿದ್ರೆ ನೀಟಾಗಿ ಕವರ್ ಆಗುತ್ತೆ.
ಟ್ಯಾಂಕ್ಗೆ ಪೇಂಟ್ ಅಪ್ಲೈ ಮಾಡುವಾಗ ಒಂಚೂರು ಗ್ಯಾಪ್ ಬಿಡ್ದಂಗೆ ಫುಲ್ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಲೀಕೇಜ್ ಪ್ರಾಬ್ಲಮ್ ಮತ್ತೆ ಬರ್ತದೆ. ಈ ಪೇಂಟ್ ಅಪ್ಲೈ ಮಾಡಿದ ಮೇಲೆ ಒಂದೇ ಒಂದು ಡ್ರಾಪ್ ಕೂಡ ನೀರು ಹೊರಗಡೆ ಹೋಗಲ್ಲ, ಹೊರಗಡೆ ನೀರು ಒಳಗಡೆ ಬರಲ್ಲ. ಈ ಪೇಂಟ್ ನಿಮಗೂ ಬೇಕಾದರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು, ಇಲ್ಲಾಂದರೆ ಪೇಂಟ್ ಶಾಪಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲಿ ಕಾಣಿಸ್ತಿರೋ ಹೋಲ್ಗಳನ್ನು ಬ್ರಷ್ನಿಂದ ಕವರ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಲೀಕೇಜ್ ಆಗುತ್ತದೆ. ರೋಲರ್ನಿಂದ ಎಲ್ಲ ಏರಿಯಾವನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಆಗುವುದಿಲ್ಲ, ಅದಕ್ಕೆ ನಾವು ಬ್ರಷ್ ಕೂಡ ಯೂಸ್ ಮಾಡಬೇಕು. ಫಸ್ಟ್ ಕೋಟಿಂಗಲ್ಲಿ ಬ್ಯಾಕ್ಗ್ರೌಂಡಲ್ಲಿರೋ ಕಾಂಕ್ರೀಟ್ ಕಾಣಿಸ್ತಾ ಇರ್ತದೆ, ಸೆಕೆಂಡ್ ಕೋಟಿಂಗಲ್ಲಿ ಅದು ಫುಲ್ಲು ಕವರ್ ಆಗಿ ಮ್ಯಾಟ್ ಫಿನಿಶಿಂಗ್ ಬರ್ತದೆ. ಇಲ್ಲಿ ಸ್ಟೆಪ್ಸ್ ಇದೆ ಅಂತ ಪೇಂಟ್ ಅಪ್ಲೈ ಮಾಡ್ದೇ ಇರಬಾರ್ದು. ಇದರಲ್ಲಿರೋ ಸಣ್ಣ ಗ್ಯಾಪ್ನಿಂದ ವಾಟರ್ ಲೀಕೇಜ್ ಪ್ರಾಬ್ಲಮ್ ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಇವಾಗ ಫಸ್ಟ್ ಕೋಟಿಂಗ್ ಫುಲ್ ಫಿನಿಶಿಂಗ್ ಆಯಿತು. ಇದನ್ನು 4 ಅವರ್ ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ಬೇಗನೆ ಡ್ರೈ ಆಗಲಿ ಅಂತ ನಾವು ಫ್ಯಾನ್ ಕೂಡ ಆನ್ ಮಾಡ್ತಾ ಇದ್ದೀವಿ. ಸೆಕೆಂಡ್ನೇ ಕೋಟ್ ಪೇಂಟ್ ಅಪ್ಲೈ ಮಾಡೋದಕ್ಕೆ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಮೊದಲು ಹೊಡೆದಿತ್ತು ಲೈಟ್ ಕಲರ್, ಇದು ಡಾರ್ಕ್ ಕಲರ್. ಇವಾಗ ಫಸ್ಟ್ ಕೋಟ್ ಫುಲ್ ಡ್ರೈ ಆಗಿದೆ, ಸೆಕೆಂಡ್ನ ಕೋಟ್ಗೆ ಇವಾಗ ಅಪ್ಲೈ ಮಾಡಬೇಕು. ಇಲ್ಲಿ ಕಾಣಿಸ್ತಿರೋ ಹೋಲ್ಗಳಿಗೆ ಬ್ರಷ್ನಿಂದ ಅಪ್ಲೈ ಮಾಡ್ಕೋಬೇಕು.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.